So now this question paper for 2017 on the marginal costing case study, maximum case study problem will be asked on marginal costing only here. So see the problem it is, and there are the budgeted data as given for the company A and company B for producing initial products. So that is A and B, they are given. So the sales is 3 lakh for the A and here 3 lakh for the B, and here fixed cost and variable cost they are divided here. So divided for fixed cost and variable cost. Fixed cost 30,000. So 30,000 for the product A and variable cost is 2,40,000 for the product A. So in that remaining 2,70,000. Then B having fixed cost 70,000, variable cost 2 lakh. Both are total, it is 2,70,000. Then here budgeted profit they are given. So profit they are mentioned here, 30,000 for the A and 30,000 for the B here. So see here what the cases they have to told. You have to calculate PVP, break-even point, and PV ratio and the marginal of safety of the each company. So this is the first case you have to solve. Second case what they have to tell, state which company will earn more profit. ಯಾವ ಕಂಪನಿ ಮೋರ್ ಪ್ರಾಫಿಟ್ ಹೆಚ್ಚು ಪ್ರಾಫಿಟ್ ಮಾಡ್ತದೆ ಅಂತ ಹೇಳಿದ್ದಾರೆ. ಇನ್ ದ್ಯಾಟ್ ಕೇಸ್ ಒನ್ ಈಸ್ ಸೇಲ್ಸ್ ಇನ್ಕ್ರೀಸ್ 3,60,000. ಸೇಲ್ಸ್ 1,60,000 ಹೆಚ್ಚಾದರೆ ಏನಾಗುತ್ತೆ, ಆಮೇಲೆ ಸೇಲ್ಸು ಡಿಕ್ರೀಸ್ ಆದರೆ 1,80,000 ಡಿಕ್ರೀಸ್ ಆದರೆ ಎಷ್ಟು ಪ್ರಾಫಿಟ್ ಆಗ್ತದೆ ಅಂತ ಪ್ರಾಬ್ಲಮ್ನಲ್ಲಿ ಕೇಳಿದ್ದಾರೆ. ಇವು ಎರಡು ಕೇಸಸ್ ಇದ್ದಾವೆ. ಇಸ್ ಇಟ್ ಇವೆರಡು ಕೇಸಸ್ ಇದ್ದಾವೆ ಇಲ್ಲಿ. ಓಕೆ, ಸೊ ನಾವೇನು ಮಾಡ್ಕೋಣ, ಫಸ್ಟ್ ವಿ ವಿಲ್ ಸಾಲ್ವ್ ಫಾರ್ ದ ಫಸ್ಟ್ ಎ ಕೇಸ್. ಫಸ್ಟ್ ಎ ವಿ ವಿಲ್ ಸಾಲ್ವ್. ಫಸ್ಟ್ ಕೇಸಲ್ಲಿ ಏನಿದೆ, ಪಿ ವಿ ಪಿ, ಪಿ ವಿ ರೇಷೋ ಆ್ಯಂಡ್ ಮಾರ್ಜಿನಲ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಓಕೆ. ಸೊ ಪಿ ವಿ ರೇಷೋ ಬೇಕೀಗ ನಮಗೆ. ಪಿ ವಿ ರೇಷೋ ಬೇಕಂದರೆ ಹೆಂಗೆ ತೆಗಿತೀವಿ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಎಸ್, so in that fixed cost you know the problem. Yes, so first is company A and company B. So fixed of company A is 30,000, put it here 30,000. We want PV ratio. So B having fixed cost is 70,000. We want PV ratio. So next ratio only we have to calculate for the PV ratio. PV ratio ಹೆಂಗೆ ತೆಗಿತೀವಿ ನಾವು, how we have to calculate for the PV ratio here. How we have to solve, what is the formula here? PV ratio means contribution divided by sales. correct? So ನಮ್ಮ ಹತ್ರ ಸೇಲ್ಸ್ ವ್ಯಾಲ್ಯೂ ಇದೆ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್ ಕಾಂಟ್ರಿಬ್ಯೂಷನ್. ಕರೆಕ್ಟಾ? ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕಾಂಟ್ರಿಬ್ಯೂಷನನ್ನು ಹೆಂಗೆ ತೆಗಿತೀವಿ, ಪುಟ್ ಇಟ್ ಹಿಯರ್ ಎ ಕಂಪನಿ ಆ್ಯಂಡ್ ಬಿ ಕಂಪನಿ. ವಿ ವಿಲ್ ಸಾಲ್ವ್ ಆಫ್ಟರ್ವರ್ಡ್ಸ್. ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಹೆಂಗೆ ತೆಗಿತೀವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಯಾಕಂತಂದರೆ ಇಲ್ಲಿ ನೋಡ್ರಿ, ಹಿಂದಿನ ಪ್ರಾಬ್ಲಮ್ಗಿಂತನೂ ಈ ಪ್ರಾಬ್ಲಮ್ ತುಂಬ ಚೇಂಜ್ ಇದೆ. ಸೇಲ್ಸ್ ಎಷ್ಟಿತ್ತು, ಎರಡು ಕಂಪನಿದು 3 lakh ಆ್ಯಂಡ್ 3 lakh ಇಯರ್, 3 lakh ಆ್ಯಂಡ್ 3 lakh. ಸೊ ಹಿಂದಿನ ಪ್ರಾಬ್ಲಮ್ದಲ್ಲಿ ವೇರಿಯಬಲ್ ಕಾಸ್ಟು ಹೆಂಗೆ ಮಾಡಿದ್ರು, ದೇ ಆರ್ ಪ್ರೊವೈಡೆಡ್ ಫಾರ್ ದ ಆಲ್ ದ ಐಟಮ್ಸ್ ಆಫ್ ವೇರಿಯಬಲ್ ಕಾಸ್ಟ್. ಅಂದರೆ ವೇರಿಯಬಲ್ ಕಾಸ್ಟಲ್ಲಿ ಯಾವ ಐಟಮ್ಸ್ ಬರ್ತದೆ ನಾನು ಹೇಳಿದ್ದೀನಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್ಸು, ಆ್ಯಸ್ ವೆಲ್ ಆಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಇವೆಲ್ಲ ಕೂಡಿಸಿದ್ರೆ ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಪ್ರಾಬ್ಲಮ್ದಲ್ಲಿ 3 ಕೇಸಸ್ ಕೊಡ್ತಾರೆ. ಒಂದು ಡೈರೆಕ್ಟು ಕೊಡ್ಬೋದು ಪ್ರಾಬ್ಲಮ್ದಲ್ಲಿ, ಇಲ್ಲಿ ಹೆಂಗೆ ವೇರಿಯಬಲ್ ಕಾಸ್ಟ್ ಅಂತ ಡೈರೆಕ್ಟ್ ಕೊಟ್ಟಿದ್ದಾರೆ ಹಾಗೆ. ಇಲ್ಲಾಂದರೆ ಇನ್ನೊಂದೇನು ಕೊಡ್ಬೋದು, ನಿಮಗೆಲ್ಲ ವೇರಿಯಬಲ್ ಕಾಸ್ಟಲ್ಲಿ ಯಾವ್ಯಾವ ಐಟಮ್ಸ್ ಬರ್ತದೆ ನಾನು ಹೇಳಿದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು ಇವೆಲ್ಲ ಇವನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅವನ್ನೆಲ್ಲ ಟೋಟಲ್ ಮಾಡಿದ್ರೆ ವೇರಿಯಬಲ್ ಕಾಸ್ಟ್ ಆಗ್ತದೆ. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ, ವೇರಿಯಬಲ್ ಕಾಸ್ಟ್ ಕೊಡೋಂಗಿಲ್ಲ,
ಏನು ಕೊಡ್ತಾರೆ, ವೆನ್ ಇಟ್ ಈಸ್ ಅ ಪ್ರಾಫಿಟು ಮತ್ತು ಸೇಲ್ಸ್ ಕೊಟ್ಟು ಪ್ರಾಫಿಟ್ ಮತ್ತು ಸೇಲ್ಸ್ ಕೊಟ್ಬಿಡ್ತಾರೆ. ಆವಾಗ ನಾವು ವೇರಿಯಬಲ್ ಕಾಸ್ಟನ್ನೇ ಹೆಂಗೆ ತೆಗಿತೀವಿ, ಅವಾಗ ನಾವು ವೇರಿಯಬಲ್ ಕಾಸ್ಟ್ ಬರೋಂಗಿಲ್ಲ. ಅವಾಗ ಇಲ್ಲೇನಾಗುತ್ತೆ, ಫಾರ್ಮುಲಾ ಇದು ಚೇಂಜ್ ಆಗ್ತದೆ. ಇಲ್ಲೇನಾಗ್ತದೆ ರೀ, ಫಾರ್ಮುಲಾ ಕಾಂಟ್ರಿಬ್ಯೂಷನ್ದವಾಗ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಆಗುತ್ತೆ ವೆನ್ ವೇರಿಯಬಲ್ ಕಾಸ್ಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಕರೆಕ್ಟ್. ಎರಡೂ ಕೇಸಸಲ್ಲಿ ವೇರಿಯಬಲ್ ಕಾಸ್ಟನ್ನು ತೆಗಿಬೋದು ನಾವು. ಒಂದು ಎಲ್ಲ ಐಟಮ್ಸ್ ಕೊಟ್ಟಿರ್ತಾರೆ, ಟೋಟಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಇಫ್ ಇವೆರಡೂ ಕೇಸಸ್ ಇರಲಿಲ್ಲ, ಸೇಲ್ಸು ಪ್ರಾಫಿಟ್ಟು ಕೊಟ್ರಂದರೆ ಅವಾಗ ನಾವೇನು ಮಾಡ್ತೀವಿ, ಎರಡೂದ್ರ ನಡುವೆ ಡಿಫ್ರೆನ್ಸ್ ತೆಗಿತೀವಿ, ಸೇಲ್ಸ್ ಮತ್ತು ಪ್ರಾಫಿಟನ್ನು. ಆಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಫಾರ್ಮುಲಾನ ಚೇಂಜ್ ಮಾಡ್ಕೋತೀವಿ. ಏನು ಬರ್ತದೆ ಇಲ್ಲಿ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಬರ್ತದೆ. ಸೊ ಬಟ್ ಇಲ್ಲಿ ಏನಾಗ್ತದೆ, ವೇರಿಯಬಲ್ ಕಾಸ್ಟಸ್ ನಮಗೆ ಪಾಸಿಬಿಲಿಟಿ ಇದೆ ಇಲ್ಲಿ, ಅಂದರೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಎಷ್ಟೈತ್ರಿ, 2,40,000 ಫಾರ್ ದ ಕಂಪನಿ ಎ. ಎಸ್, ಕಂಪನಿ ಬಿದು 2 lakh ಇದೆ. So what is your contribution? Here it is 60,000 and here it is 1 lakh. Correct. So now we can put it in PV ratio formula. Contribution 60,000, sales is 3 lakh. Correct. So here 1 lakh divided by sales is 3 lakh for the B. So ಎಷ್ಟಾಗ್ತದೆ ಇದು, 1 divided by 5 and it will be on 1 divided by 3. Okay, so like this it will be there. ಈಗ ಏನು ಮಾಡಬೇಕು, ನಮ್ಗೆ ಪಿ ವಿ ರೇಷಿಯೋ ಸಿಕ್ತು, ಸೇಲ್ಸ್ ತೆಗೆದ್ವಿ ನಾವು. ಈಗ ನಮ್ಗೆ ಇಲ್ಲಿ ಪಿ ವಿ ರೇಷಿಯೋ ಬೇಕಾಗಿದೆ, ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಇಟ್ಟಿದ್ದೀವಿ. ಪಿ ವಿ ರೇಷಿಯೋ ಬೇಕಂತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಈಗ ನೋಡಿರಿ ಪಿ ವಿ ರೇಷಿಯೋ ಎಷ್ಟಾಗತ್ತೆ, ಇದ್ರದ್ದು 1 divided by 5 ಇದೆ, ಇದ್ರದ್ದು 1 divided by 3 ಇದೆ. ಆರ್ 30,000 into we can take 5 divided by 1. ಡಿವೈಡೆಡ್ ಇದ್ದಿದ್ದನ್ನು ಇಂಟು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಈಕ್ವೇಷನ್ ಕ್ರಾಸ್ ಆಗ್ತದೆ. ಆರ್ 70,000 into 3 divided by 1. Yes, so it is 1,50,000 PV ratio and here 2,10,000. Correct. So PV ratio are getting then. ಮತ್ತೊಂದು ಏನು ಕಂಡುಹಿಡಿದೆ ಅಂದರೆ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನೈತ್ರಿ, ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಪಿ ವಿ ಸೇಲ್ಸ್, ಅಂದರೆ ಬ್ರೇಕ್ ಇವನ್ ಪಾಯಿಂಟ್. ಈಗ ಕ್ಯಾಶುವಲ್ ಆಗಿ ಇದೇ ರೇಷಿಯೋನ ಯೂಸ್ ಮಾಡಿರಿ, ಯಾಕಂತಂದರೆ ನಿಮಗೆ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸು ಮತ್ತು ಕ್ಯಾಲ್ಕುಲೇಷನ್ ಪರ್ಪಸಲ್ಲಿ ದಿಸ್ ವಿಲ್ ಬಿ ಹೆಲ್ಪ್ ಟು ಯು. ಸೊ ಆ್ಯಕ್ಚುಯಲ್ ಎ ಕಂಪನಿ, ಬಿ ಕಂಪನಿ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟೈತೆ ರೀ, ಎರಡು ಥರದ್ದು 3 lakh and 3 lakh total sales. So see the PV ratio of this one, 1,50,000. So ಇದ್ರದ್ದು 2,10,000. So here you can see ಇದೆಷ್ಟಾಗುತ್ತೆ, 1,50,000 margin of safety and it is 90,000 for the margin of safety. Then so come for second case. This is your first case. Then second case ಏನೈತ್ರಿ, ಸೇಲ್ಸು ಇನ್ಕ್ರೀಸ್, ಯಾವುದು ಪ್ರಾಫಿಟ್ ಹೆಚ್ಚಾಗುತ್ತೆ ಅಂತ ಕೇಳಿದ್ದಾರೆ. ಒಂದು ಕೇಸಲ್ಲಿ ಸೇಲ್ಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಒಂದು ಕೇಸಲ್ಲಿ ಸೇಲ್ಸು ಡಿಕ್ರೀಸ್ ಆದರೆ. ಸೊ ನಾವು ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಯಾವುದು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್, ಸೇಲ್ಸ್ ಇನ್ಕ್ರೀಸ್ಡ್ 2 rupees, 3,60,000. ಸೊ ಸೇಲ್ಸು 3,60,000 ಇನ್ಕ್ರೀಸ್ ಆದಾಗ ನಮ್ಮದು ಪ್ರಾಫಿಟ್ ಎಷ್ಟು ಬರ್ತದೆ ಅಂತ ಕೇಳಿದ್ದಾರೆ. ಕರೆಕ್ಟಾ? ಸೊ ಸಿ ಇಯರ್ ಎಕ್ಸ್ ಆ್ಯಂಡ್ ವೈ ಎರಡು ಥರದ್ದು ತೆಗಿಬೇಕ್ರಿ ಇಲ್ಲಿ, ಯಾಕಂದರೆ ವಿಚ್ ಕಂಪನಿ ಅಂತ ಕೇಳಿದ್ದಾರೆ. ಎರಡು ಕಂಪನಿ ಬರ್ತದೆ. ಸೊ ಫಸ್ಟ್ ಏನು ಮಾಡ್ಬೇಕ್ರಿ, ಸೇಲ್ಸ್ ಎಷ್ಟೈತೆ ಸೇಲ್ಸು, ಎರಡು ಥರದ್ದು ಅಷ್ಟೇ ತೊಗೋರಿ, ಇಷ್ಟು ಆಗೈತೆ ಅಂತ ತೊಗೋರಿ. 3,60,000 ಬೋತ್ ಪ್ರಾಡಕ್ಟ್ ಸೇಲ್ಸ್ ವಿಲ್ ಬಿ 3,60,000. ಓಕೆ, ಯಾಕಂದರೆ ಇಷ್ಟು ಹೆಚ್ಚಾದರೆ ಪ್ರಾಫಿಟ್ ತೆಗೀರಿ ಅಂತ ಹೇಳಿದ್ದಾರೆ. ಆ್ಯಕ್ಚುಯಲ್ ಸೇಲ್ಸ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ, ಇದನ್ನು ತೊಗೊಳೋದಿಲ್ಲ. ವೆನ್ ಇಟ್ ಈಸ್ ಇನ್ ಸಾಲ್ವ್ ಫಾರ್ ದ ಕೇಸಸ್. ಓಕೆ, ಕೇಸಲ್ಲಿ ಏನು ಕೊಟ್ಟಿರ್ತಾರೆ ಆ ಸೇಲ್ಸನ್ನು ತೊಗೋಬೇಕು. 3,60,000 3,60,000.
ಸೊ ಪ್ರಾಫಿಟ್ ತೆಗಿಬೇಕಾದ್ರೆ ನಾವು ಲೆಸ್ ಏನು ಮಾಡ್ತೀವಿ, ವೇರಿಯೇಬಲ್ ತೆಗಿತೀವಿ. ವೇರಿಯೇಬಲ್ ಅಂದರೆ ಇಟ್ ವಿಲ್ ಚೇಂಜ್ ಫಾರ್ ದ ಟೈಮ್ ಟು ಟೈಮ್. ಎಸ್, ಫಿಕ್ಸ್ಡ್ ಅಂದರೆ ಫಿಕ್ಸ್ ಆಗಿರ್ತದೆ, ವೇರಿಯೇಬಲ್ ಮೀನ್ಸ್ ಇಟ್ ವಿಲ್ ಬಿ ಚೇಂಜ್. ಸೊ ವೇರಿಯೇಬಲ್ ಕಾಸ್ಟ್ ಎಷ್ಟು ಬರ್ತದೆ ನಿಮ್ಮದು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಇದು ಎಷ್ಟಿದೆ ವೇರಿಯೇಬಲ್ ಏನಾಗುತ್ತೆ, 2,40,000. ಎಸ್, ಆ್ಯಂಡ್ ಬಿದು ಎಷ್ಟೈತ್ರಿ, 2 lakh. ಎಸ್, ಸೊ ನಿಮ್ಮದು ಟೋಟಲ್ ಕಾಂಟ್ರಿಬ್ಯೂಷನ್ ಸಿಗ್ತದೆ. ಸೇಲ್ಸ್ ಮಿಕ್ಸ್ ಇದ್ದಾಗ ಫಾರ್ಮುಲಾ ಚೇಂಜ್ ಆಗ್ತದೆ, ಸೇಲ್ಸ್ ಇನ್ಕ್ರೀಸ್ ಆದಾಗ ಫಾರ್ಮುಲಾ ಚೇಂಜ್ ಆಗ್ತದೆ. ಓಕೆ, ಸೊ 1,20,000 and it is for the 1,60,000 ಆಯಿತು. ಕರೆಕ್ಟಾ? ಸೊ ಇದ್ರಾಗ ನಾವೇನು ಮಾಡ್ತೀವಿ, ಲೆಸ್ ಏನು ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್. ಅಂದರೆ ಟೋಟಲಿ ವಿ ಹ್ಯಾವ್ ಟು ಟೋಲ್ಡ್ ಸೇಲ್ಸಲ್ಲಿ ವೇರಿಯೇಬಲ್ ಕಾಸ್ಟು ಫಿಕ್ಸ್ಡ್ ಕಾಸ್ಟ್ ಎರಡು ತೆಗೆದ್ರೆ ನಮಗೆ ಪ್ರಾಫಿಟ್ ಸಿಗ್ತದೆ. ಸೊ ಹಿಯರ್ ಇಟ್ ಈಸ್ 30,000. ಎಸ್, ಆಮೇಲೆ ಇಲ್ಲಿ ಎಷ್ಟೈತೆ ನೋಡ್ರಿ ಫಿಕ್ಸ್ಡ್ ಕಾಸ್ಟು, ಬಿದು 70,000 ಇದೆ. ಸೊ ಪ್ರಾಫಿಟ್ ಎಷ್ಟೈತೆ ರೀ, 90,000 ಆ್ಯಂಡ್ ಹಿಯರ್ ಆಲ್ಸೋ 90,000. ಕರೆಕ್ಟಾ? ಓಕೆ, ಇಟ್ ಈಸ್ 90,000 and 90,000 the profit here. Yes, so it is in first case. So what is second case? Sales decrease 2 rupees, 1,80,000. ಸೇಲ್ಸ್ ನಿಮ್ಮದು 1,80,000 ಡಿಕ್ರೀಸ್ ಆದರೆ ನಿಮ್ಮದು ವ್ಯಾಲ್ಯೂ ಎಷ್ಟು ಬರ್ತದೆ, ನಿಮ್ಮದು ಪ್ರಾಫಿಟ್ ಎಷ್ಟು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಇನ್ ದ್ಯಾಟ್ ಸಿ ಹಿಯರ್ ಎಕ್ಸ್ ಆ್ಯಂಡ್ ವೈ. ಸೊ ಸೇಲ್ಸ್ ಇಲ್ಲಿ ಎಷ್ಟಾಗಿತ್ತು ರೀ, 1,80,000 ಆಗಿದೆ. ಎಸ್, ಇಟ್ ಈಸ್ ಡಿಕ್ರೀಸ್ ಆನ್ ದಿ 1,80,000. 1,80,000 ಡಿಕ್ರೀಸ್ ಆದರೆ ಏನಾಗುತ್ತೆ. ಸೊ ಸೇಮ್ ಹಿಯರ್ ಲೆಸ್ ವೇರಿಯೇಬಲ್ ಕಾಸ್ಟ್, that is 2,40,000. Then here 2 lakh. So minus 60,000 it is, and it is minus 20,000 contribution. Yes, sorry, it is, we can call it as a loss. Then now we can add here, what is we have to add, fixed cost. When it is a contribution is a profit, less for the fixed cost. Total ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟೈತೆ, ಅದ್ರಾಗ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದ್ರೆ ಪ್ರಾಫಿಟ್ ಸಿಗ್ತದೆ. ಬಟ್ ಇಲ್ಲಿ ಆಲ್ರೆಡಿ ಇಟ್ ಈಸ್ ಅ ಲಾಸ್, 60,000 ಈಸ್ ಲಾಸ್. ಇದನ್ನು ಕೊಡಬೇಕು, ಇನ್ನು ಮತ್ತೆ ಹಿಂಗೆ ಕೊಡಬೇಕು, ಫಿಕ್ಸ್ಡ್ ಕಾಸ್ಟ್ ಕೊಡಬೇಕು. ಸೊ ಅದೇನಾಗ್ತದೆ, ಇಲ್ಲಿ ಪ್ಲಸ್ ಆಗ್ತದೆ, 30,000, 70,000 ಪ್ಲಸ್ ಇಂಟು ಮೈನಸ್ 90,000 and it is 90,000. Yes, so here which company is earning profit here? When the sales we have to increase for 3,60,000, then it will can be earn the profit. So this is a case study for the 2017 question paper. So see here, very simple questions they are asked. You can calculate PVP, PV ratio, margin of safety. First we can solve this, then you can come for the second cases. When sales is increased 3,60,000, when sales is decreased for 1,80,000. So like this simple problem will become for the question paper. So thank you for watching my video and please subscribe it.